ಶಿವ ಶ್ರೀ ಗುರು ಬಸವಲಿಂಗ ರೂಪಾಯ ನಮಃ ಶಿವಾಯ. ಶ್ರೀ ಬಸವ ವಾಹಿನಿಯ ಕೇಳುಗರಿಗೆ ಸತ್ಯಮೇಧಾವಿಯ ಶರಣು ಶರಣಾರ್ಥಿಗಳು. ಆರೋಗ್ಯ ಹಾಗೂ ಆಧ್ಯಾತ್ಮ ಮಾಲಿಕೆಯ ಈ ಸಂಚಿಕೆಯಲ್ಲಿ ಜೀವನ ಶೈಲಿ ಬದಲಾವಣೆಯಿಂದಲೇ ನಮ್ಮ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು. ಈ ನಿಟ್ಟಿನಲ್ಲಿ ನಾವು ಕೆಲವರ ದಿನಚರಿಯನ್ನು ಗಮನಿಸಿಕೊಂಡು ಅವರ ಸಮಸ್ಯೆಗಳಿಗೆ ಬೇಕಾದ ಪರಿಹಾರವನ್ನು ಸಮಾಲೋಚನೆಯ ಮೂಲಕ ತಿಳಿಸ್ತಾ ಬಂದಿದ್ದೇವೆ. ಆರೋಗ್ಯದ ಜೊತೆಗೆ ಆಧ್ಯಾತ್ಮಕ್ಕೆ ಬೇಕಾಗುವಂತಹ ಅರಿವಿನ ತೃಪ್ತಿಗೆ ಅನುಭವವೇ ಆಶ್ರಯ ಎಂಬಂತೆ ಕೆಲವು ಆತ್ಮಾನುಶಾಸನಗಳನ್ನು ನಾವಿಲ್ಲಿ ನೋಡ್ತಾ ಬಂದಿದ್ದೇವೆ. ಅದರಲ್ಲಿ ಅನ್ನ ಆಹಾರ ಇದೊಂದು ಅನಿವಾರ್ಯ ಘಟಕ. ಅವಶ್ಯಕತೆ ಎನ್ನುವುದಾದರೆ ಅದು 6ನೆಯ ಸ್ಥಾನಕ್ಕಿದೆ. ಇನ್ನು ಮೊದಲ 5 ಅವಶ್ಯಕತೆಗಳಲ್ಲಿ ಆಕಾಶ ಸೇವನೆ ಮೊದಲನೆಯದು, ವಾಯು ಸೇವನೆ, ತೇಜ ಸೇವನೆ, ಜಲ ಸೇವನೆ, ಪೃಥ್ವಿ ಸೇವನೆ. ಇಲ್ಲಿಯವರೆಗೂ ಆಕಾಶ ಮತ್ತು ವಾಯು ಸೇವನೆಗಳನ್ನು ಗಮನಿಸಿದ್ದೇವೆ. ಇವತ್ತು ತೇಜ ಸೇವನೆ ಬಗ್ಗೆ ಚರ್ಚೆ ಮಾಡೋಣ. ತೇಜ ಸೇವನೆ ಇದಕ್ಕೆ ಮೂಲ ಸೂರ್ಯ. ನಮ್ಮ ಆಹಾರದ ಶಕ್ತಿ ಸೂರ್ಯನಿಂದ ಸಿಕ್ಕತ್ತೆ. ನಮಗೆ ಆಹಾರದಲ್ಲಿ ಇರುವಂತಹ ಶಕ್ತಿ ಸೂರ್ಯನ ಮೂಲದಿಂದ ನಮಗೆ ಸಿಕ್ಕತ್ತೆ. ಹಾಗೆಯೇ ನಾವು ಅದನ್ನು ಸೇವನೆ ಮಾಡಿದ ಮೇಲೆ ರಕ್ತಗತವಾದ ಆಹಾರ ಸತ್ವ ಜೀವಕೋಶಗಳನ್ನು ತಲುಪಿ ಅಲ್ಲಿ ಬಿಡುಗಡೆಯಾಗುವ ಶಕ್ತಿಯ ಮೂಲವೂ ಕೂಡ ಸೂರ್ಯನೇ ಆಗಿದ್ದಾನೆ ಅಂತ. ಈ ಸೌರಮಂಡಲದ ಎಲ್ಲ ಜೀವಿಗಳ ಶಕ್ತಿಯ ಮೂಲ ಸೂರ್ಯ ಅಂತ ಹೇಳ್ಬೋದು. ಸೂರ್ಯನಲ್ಲಿ ಒಂದು ಶಾಖ ಶಕ್ತಿ ಇದೆ, ಇನ್ನೊಂದು ಪ್ರಕಾಶ ಶಕ್ತಿ ಇದೆ. ನಮಗೆ ತೀರಾ ಅವಶ್ಯವಿರುವಂತಹ ಹೆಚ್ಚು ಬಳಕೆಯಾಗುವ ಶಕ್ತಿ ಅದು ಪ್ರಕಾಶ. ಹಾಗಾದರೆ ಸೂರ್ಯ ನಮಗೆ ಪ್ರಕಾಶವನ್ನು ಕೊಡ್ತಾನೆ, ಶಾಖವನ್ನು ಕೊಡ್ತಾನೆ. ಪ್ರಕಾಶ ಇರಬೇಕು, ಆದರೆ ಶಾಖ ಇರಬಾರ್ದು. ಅಂತಹ ಸಮಯ ಅದು ಬೆಳಗ್ಗೆ ಮತ್ತು ಸಾಯಂಕಾಲ. ಬೆಳಗಿನ ಕೆಂಪು ಸೂರ್ಯ ಪ್ರಕಾಶಮಾನವಾಗಿರ್ತಾನೆ, ಆದರೆ ಅಲ್ಲಿ ಶಾಖ ಇರೋದಿಲ್ಲ. ಸಾಯಂಕಾಲ ಕೂಡ ನಮಗೆ ತಂಪು ನೀಡುವ ಪ್ರಕಾಶ ಇರುತ್ತೆ, ಆದರೆ ಶಾಖ ಇರೋದಿಲ್ಲ. ಈ ಸಮಯದಲ್ಲಿ ಕೆಂಪು ಸೂರ್ಯನನ್ನು ನಾವು ಅರೆತೆರೆದ ಕಣ್ಣುಗಳಿಂದ ನೋಡುವುದು. ಸೂರ್ಯಕಿರಣಗಳು ಭೂಮಿಯನ್ನು ತಲುಪೋದಕ್ಕೆ 7 ರಿಂದ 8 ನಿಮಿಷಗಳ ಕಾಲ ಬೇಕು ಅಂತ ವಿಜ್ಞಾನಿಗಳು ಹೇಳ್ತಾರೆ. ಅಷ್ಟು ಸಮಯ ಸೂರ್ಯ ಕೆಂಪಗಿರ್ತಾನೆ ಅಂತ. ಆ ಕೆಂಪಗಿರುವ ಸೂರ್ಯನನ್ನು ಅರೆತೆರೆದ ಕಣ್ಣುಗಳಿಂದ ಕಣ್ಣು ಮಿಟುಕಿಸದ ಹಾಗೆ ನೋಡುವುದರಿಂದ ತೇಜ ಸೇವನೆಯಾಗತ್ತೆ ಅಂತ. ಇದರಿಂದ ನಮ್ಮ ಬುದ್ಧಿ ಪ್ರದೀಪ್ತವಾಗತ್ತೆ. ಬುದ್ಧಿಯಲ್ಲಿ ಸತ್ಯ ಕುರಿತ ಚಿಂತನೆ ಹುಟ್ಕೊಳ್ಳುತ್ತೆ. ಹಾಗೆಯೇ ಸಣ್ಣ ಪುಟ್ಟ ಕಣ್ಣಿನ ದೋಷಗಳಿದ್ರೆ ವಾಸಿಯಾಗತ್ತೆ. ಕಣ್ಣಿಗೆ ಸ್ಪೆಕ್ಟ್ ಹಾಕೊಳ್ಳೋದಿರ್ಬೋದು, ಇಲ್ಲ ಕಣ್ಣುರಿ, ಕಣ್ಣು ಕೆಂಪಾಗೋದು, ಹಾಗೆಯೇ ಏನಾದರೂ ಇನ್ಫೆಕ್ಷನ್ಸ್ ಅಂದರೆ ಸೋಂಕುಗಳು, ಹಾಗೆ ಯಾವುದೇ ದೋಷ ಇದ್ದರೂ ಕೂಡ ಅದೆಲ್ಲವೂ ದಣಿವೆಯಿಂದಲೇ ಬಂದಿರತ್ತೆ. ನಾವು ವಿಶ್ರಾಂತಿ ಕೊಡದ ಹಾಗೆ ಸಿಸ್ಟಮ್ ಮುಂದೆ ಕೂತ್ಕೊಂಡು ಕೆಲಸ ಮಾಡೋದು, ಅಥವಾ ಬಿಸಿಲಲ್ಲಿ ಹೊಲದಲ್ಲಿ ಕೆಲಸ ಮಾಡೋದು, ಅಥವಾ ಧೂಳು ಇರುವಂತಹ ಕಾರ್ಖಾನೆಗಳಲ್ಲಿ ಕೆಲಸ ಮಾಡೋದು, ಇಂಥವುಗಳಿಂದ ಏನಾಗಿರುತ್ತೆ ಅಂದರೆ ಐ ಸ್ಟ್ರೇನ್ ಅಂತ ಹೇಳ್ತೀವಿ. ತುಂಬ ಆಯಾಸಗೊಂಡ ಕಣ್ಣುಗಳು. ನಾವು ಅವುಗಳಿಗೆ ವಿಶ್ರಾಂತಿ ಕೊಡದೇ ಹಾಗೇ ದುಡಿಸ್ತಾ ಇದ್ದರೆ ಅವುಗಳಲ್ಲಿ ದೋಷಗಳು ಸೇರಿಕೊಳ್ತವೆ.
ಆವಾಗ ಕಣ್ಣು ಕೆಂಪಾಗೋದು, ಕಣ್ಣು ಉರಿಯೋದು, ಕಣ್ಣಲ್ಲಿ ನೀರು ಬರೋದು, ಆಮೇಲೆ ಸ್ಪೆಕ್ಟ್ ನಂಬರ್ ಹೆಚ್ಚಾಗ್ತಾ ಹೋಗೋದು, ಆಮೇಲೆ ಆಯಾಸ ಕಾಣಿಸ್ಕೊಳ್ಳೋದು, ನೋವು ಕಾಣಿಸ್ಕೊಳ್ಳೋದು, ಅದರಿಂದ ತಲೆನೋವು ಬರ್ಬೋದು, ಕುತ್ತಿಗೆ ಹಿಂಬದಿಗೆ ನೋವು ಬರ್ಬೋದು. ಮತ್ತು ನಮ್ಮ ಕೆಲಸ ಕಾರ್ಯಗಳಲ್ಲಿ ಉತ್ಸಾಹ ಇಲ್ಲದ ಹಾಗೆ ಆಗ್ಬೋದು, ಉಷ್ಣತೆ ಹೆಚ್ಚಾಗಬಹುದು. ಈ ಎಲ್ಲಕ್ಕೂ ಕೂಡ ನಾವು ದಣಿವನ್ನು ನಿವಾರಿಸಿಕೊಳ್ಳದೇ ಇರೋದೇ ಕಾರಣ ಆಗಿರುತ್ತೆ ಅಂತ. ಬೆಳಗಿನ ಹಾಗೂ ಸಂಜೆಯ ಕೆಂಪು ಸೂರ್ಯನನ್ನು ಅರೆತೆರೆದ ಕಣ್ಣುಗಳಿಂದ ಕಣ್ಣು ಮಿಟುಕಿಸಿದ ಹಾಗೆ ನೋಡುವ ಅಭ್ಯಾಸ ಮಾಡುವುದರಿಂದ ಈ ಎಲ್ಲ ದೋಷಗಳನ್ನು ಪರಿಹಾರ ಮಾಡ್ಕೊಳ್ಬಹುದು. ಆದರೆ ಆ ಕೆಂಪು ಸೂರ್ಯನನ್ನು ನೋಡುವಾಗಲೂ ಕೂಡ ದಣಿವಾಗುತ್ತೆ, ಆಯಾಸ ಆಗುತ್ತೆ. ಅದಕ್ಕೆ ನೋಡಿ ಆದ ಮೇಲೆ ಕೆಂಪಿರುವಾಗ ಮಾತ್ರ ನೋಡಬೇಕು. ಹಳದಿ ಸೂರ್ಯನನ್ನು ಯಾವುದೇ ಕಾರಣಕ್ಕೂ ನೋಡಬಾರ್ದು. ಹಳದಿ ಆದಮೇಲೆ ಬಿಟ್ಬಿಡ್ಬೇಕು ನೋಡೋದನ್ನು. ಬಿಳಿ ಸೂರ್ಯನಂತೂ ಯಾವುದೇ ಕಾರಣಕ್ಕೂ ನೋಡಬಾರ್ದು. ಹಿಮಾಲಯದ ಯೋಗಿಗಳು ಅಲ್ಲಿ ತಂಪಿರುತ್ತೆ, ಅವರು ಸೂರ್ಯ ಯೋಗ ಅಂತ ಮಾಡ್ತಾರೆ. ಮಧ್ಯಾಹ್ನದ ಸೂರ್ಯನನ್ನು ಕೂಡ ನೋಡ್ತಾರಂತೆ. ಅದು ತುಂಬ ಅಪಾಯಕಾರಿ. ಈ ಒಂದು ತರಗತಿಯ ಒಂದು ಲಿಮಿಟ್ಗೆ ನಾನು ಅದನ್ನು ಹೇಳೋದಿಲ್ಲ, ಹೇಳಲೂಬಾರ್ದು. ಅದೆಲ್ಲ ಮೀರಿದ ಸಾಧನೆ ಮಾಡುವವರಿಗೆ. ಈಗ ಸದ್ಯಕ್ಕೆ ಆರೋಗ್ಯಕ್ಕೆ ಸಂಬಂಧಿಸಿದ ವಿಚಾರಕ್ಕೆ ಸೀಮಿತಗೊಳಿಸಿ ನಾವು ಚರ್ಚೆ ಮಾಡೋಣ. ಕೆಂಪು ಸೂರ್ಯನನ್ನು ಮಾತ್ರ ಅರೆತೆರೆದ ಕಣ್ಣುಗಳಿಂದ ನೋಡುವುದು. ಇದಾದ ಬಳಿಕ ಕಡ್ಡಾಯವಾಗಿ ಯಾವ ರೀತಿ ಯೋಗಾಸನ ಮಾಡಿದ ಮೇಲೆ ಶವಾಸನ ಅವಶ್ಯ ಅಂತ ಹೇಳ್ತೀವೋ ಹಾಗೆ ಕೆಂಪು ಸೂರ್ಯನನ್ನು ನೆಟ್ಟಗಣ್ಣಿನಿಂದ ನೋಡಿದ ಬಳಿಕ 2 ಕೈಗಳನ್ನು ಬುಟ್ಟಿ ಥರ ಮಾಡಿಬಿಟ್ಟು ಹೀಗೆ ಕ್ರಾಸ್ ಮಾಡಿ ಕಣ್ಣುಗಳ ಮೇಲೆ ಹೀಗೆ ಇರಿಸ್ಕೊಳ್ಬೇಕು. ಇದನ್ನು ಪಾಮಿಂಗ್ ಅಂತ ಹೇಳ್ತೀವಿ. ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಬೇಕು. ಆ ಮಂದಗತ್ತಲನ್ನು ಅವಲೋಕಿಸಬೇಕು. ಇದರಿಂದ ತಂಪು ಭಾವನೆ ಬರುತ್ತೆ, ಶಾಂತಿ ಆವರಿಸಿಕೊಳ್ಳುತ್ತೆ, ಒಂದು ರೀತಿ ಹಾಯ್ ಅನಿಸುತ್ತೆ. ಒಂದು 4 ನಿಮಿಷನಾದರೂ ಈ ಥರ ಪಾಮಿಂಗ್ನಿಂದ ವಿಶ್ರಾಂತಿ ತಗೊಳ್ಬೇಕು ಅಂತ. ಇದನ್ನು ನಾವು ತೇಜ ಸೇವನೆ ಅಂತ ಹೇಳ್ತೇವೆ. ಆಮೇಲೆ ಹೂ ಬಿಸಿಲು, ಬೆಳಗಿನ 7ರಿಂದ 8 ಗಂಟೆಯ ಸಮಯ ಇದೆಯಲ್ಲ, ಹೆಚ್ಚು ಅಂದರೆ 9ರವರೆಗೂ ಹೂ ಬಿಸಿಲು ಅಂತ ಹೇಳ್ತೀವಿ. ಆ ಹೂ ಬಿಸಿಲಿಗೆ ಮೈ ಒಡ್ಡಿ ಓಡಾಡಿಕೊಂಡಿರುವುದು. ದೇಹದ ಯಾವುದೇ ಭಾಗದ ಮೇಲೆ ಆ ಹೂ ಬಿಸಿಲು ತಾಕಿದ್ರೂ ಕೂಡ ಇಡೀ ಶರೀರಕ್ಕೆ ಅದರ ಲಾಭ ಸಿಕ್ಕತ್ತೆ ಅಂತ. ಅದರಿಂದ ಸೂರ್ಯಕಿರಣಗಳಿಂದ ನಮಗೆ ಡಿ ವಿಟಮಿನ್ ಸಿಗತ್ತೆ. ಚರ್ಮದ ಆರೋಗ್ಯಕ್ಕೆ ಅದು ಒಳ್ಳೆಯದು ಮತ್ತು ಎಲುಬುಗಳನ್ನು ಗಟ್ಟಿಯಾಗಿರಿಸುತ್ತೆ. ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಬಹುತೇಕ ಕಾಯಿಲೆಗಳು, ಚರ್ಮ ಕಾಯಿಲೆಗಳಿರಬಹುದು, ಸಂದುಕೀಲು ನೋವುಗಳಿರಬಹುದು, ನರ ದೌರ್ಬಲ್ಯತೆ ಇರಬಹುದು. ಈ ಎಲ್ಲದಕ್ಕೂ ಕಾರಣ ಏನಂತಂದರೆ ಸೂರ್ಯಕಿರಣಗಳು ನಮ್ಮ ದೇಹಕ್ಕೆ ತಾಕುವ ರೀತಿಯ ದಿನಚರಿ ನಮ್ಮದಾಗಿಲ್ಲ. ಅತಿಯಾದ ಸೂರ್ಯ ಬಿಸಿಲಿನಲ್ಲಿ ಕೆಲಸ ಮಾಡೋದು ಕೂಡ ಅಪಾಯಕಾರಿ. ಇನ್ನು ಸೂರ್ಯನ ಕಿರಣಗಳೇ ನಾನು ನೋಡಲಿಲ್ಲ, ಅವುಗಳು ನನ್ನ ಮೈಗೆ ತಾಕೇ ಇಲ್ಲ ಅಂಥವರು ತುಂಬ ಜನ ಇದ್ದಾರೆ. ನನ್ನ ದಿನಚರಿಯಲ್ಲಿ ಕನಕಪ್ಪ ಅಂತ ಅವರು ಹೇಳ್ತಾರೆ, ನಾನು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತೇನೆ, ಅದರ ಏರಿಯಾ ವಿಸ್ತೀರ್ಣವೇ 10 ಎಕರೆ ಇದೆ ಅಂತೆ. ಓಡಾಡ್ಕೊಂಡು ಕೆಲಸ ಮಾಡಬೇಕು ನನಗೆ ಅಂತ ಹೇಳಿದರು. ನಾನು ಅವ್ರಿಗೆ ಹೇಳಿದೆ, ಒಳ್ಳೆಯದಲ್ವಾ, ಒಂದು ರೂಮಲ್ಲಿ ಕೂತ್ಕೊಂಡು ನೀವು AC ಹಾಕ್ಕೊಂಡು ಕೆಲಸ ಮಾಡೋದಕ್ಕಿಂತ ಓಡಾಡ್ತೀರಾ, ಸಂತೋಷ. ಅಲ್ಲಿ ಲೋಡ್ ಇಳಿಸೋದಿರುತ್ತೆ, ಲೋಡ್ ಮಾಡೋದಿರುತ್ತೆ, ಓಡಾಡ್ತಾ ಇರ್ತೀನಿ ಹಾಗೆ ಅಂತಂದಾಗ ನನಗೆ ಖುಷಿ ಆಯಿತು. ಓಡಾಡ್ಕೊಂಡಿರೋದು ಸಂತೋಷ. 10 ಎಕರೆ ಜಾಗನಲ್ಲಿ ಓಡಾಡೋದು, ಇಡೀ ದಿನ ಕೆಲಸ ಮಾಡೋದು ಒಳ್ಳೆಯದಲ್ವಾ ಅಂತ. ಆದರೆ ಆಮೇಲೆ ನನಗೆ ಅವ್ರ ಜೊತೆ ಚರ್ಚೆ ಮಾಡ್ತಿದ್ದಂಗೆ ನನಗೆ ವಿಚಾರ ಗೊತ್ತಾಯಿತು. ಏನು ಗೊತ್ತಾ, ಆ 10
10 ಎಕರೆ ಏರಿಯಾ ಇದೆಯಲ್ಲ, ವಿಸ್ತೀರ್ಣ ಇದೆಯಲ್ಲ, ಅಲ್ಲೆಲ್ಲೂ ಬಿಸಿಲಿನ ಒಂದು ಸೂರ್ಯ ಕಿರಣಗಳೇ ಬರೋದಿಲ್ಲ ಅನ್ನೋ ವಿಷಯ ಗೊತ್ತಾದ ಮೇಲೆ ನನಗೆ ಅಬ್ಬಾ ಅನ್ನಿಸ್ಬಿಡ್ತು. ಅಷ್ಟು ಏರಿಯಾ ಎಲ್ಲ ಪೂರ್ಣ ಒಳಗೇ ಇರೋದು ಅಂತ. ಆ ಕಂಪನಿಯ ಒಳಗೇ ಲಾರಿಗಳು ಓಡಾಡ್ತವೆ, ರಸ್ತೆಗಳೂ ಇದ್ದಾವೆ, ಎಲ್ಲವೂ ನಡೆಯುತ್ತೆ. ಅಲ್ಲಿ ಎಲ್ಲೆಲ್ಲೂ ಸೂರ್ಯಕಿರಣಗಳು ಬರೋದಿಲ್ಲ. ಅಷ್ಟು ನಿಟ್ಟಿನಲ್ಲಿ ಅದನ್ನು ಭದ್ರವಾಗಿ ಕಟ್ಟಲಾಗಿದೆ ಅಂತ. ನೀವು ವಿದೇಶಗಳಲ್ಲೆಲ್ಲ ಹೋದರೆ ಊರಿಗೆ ಊರೇ ಆ ಥರ ಕಟ್ಟಿಬಿಟ್ಟಿರ್ತಾರೆ. ನಿಮಗೆಲ್ಲೂ ಸೂರ್ಯಕಿರಣಗಳೇ ಸಿಕ್ಕಲ್ಲ. ಅದಕ್ಕೆ ಇತ್ತೀಚೆಗೆ ಸೂರ್ಯಕಿರಣಗಳನ್ನು ಸೇರಿಸಿ ನಾವು ತಲೆದಿಂಬು ಮಾಡಿದ್ದೀವಿ, ಸೂರ್ಯಕಿರಣಗಳನ್ನು ಸೇರಿಸಿ ಹಾಸಿಗೆ ಮಾಡಿದ್ದೀವಿ. ಇದನ್ನು ಬಳಸಿ ಅನ್ನೋ ರೀತಿಯಲ್ಲಿ ಒಂದು ವ್ಯವಸ್ಥೆಗಳು ಬರ್ತಾ ಇರೋದು ನೋಡಿದರೆ ನನಗೆ ನಗಬೇಕೋ ಅಳಬೇಕೋ ತಿಳಿಯೋದಿಲ್ಲ. ಧಾರಾಳವಾಗಿ ಸಿಗುವ ಸೂರ್ಯಕಿರಣಗಳನ್ನು ನಾವು ಆಸ್ವಾದನೆ ಮಾಡೋದಕ್ಕೆ ಆಗ್ತಿಲ್ಲ. ನಮಗೆ ಸೂರ್ಯ ಬರೋಕ್ಕೆ ಮುಂಚೆ ನಾವು ಕಂಪ್ನಿ ಒಳಗೆ ಹೋಗ್ಬಿಡ್ತೀವಿ, ಸೂರ್ಯ ಹೋದ್ಮೇಲೆ ಮನೆಗೆ ಬರ್ತೀವಿ, ನಮಗೆ ಸೂರ್ಯಕಿರಣನೇ ಸಿಕ್ಕಲ್ಲ ಅನ್ನುವಂತಹ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಯುವ ಜನತೆ ದುಡಿತಾ ಇದೆ ಪಾಪ. ಆ ವಯಸ್ಸಿನಲ್ಲಿ ಅವರು ಕಷ್ಟಪಟ್ಟು ದುಡಿಲಿಲ್ಲ ಅಂತಂದರೆ ಅವರಿಗೆ ಮುಂದೆ ಸೆಕ್ಯೂರಿಟಿ ಇರಲ್ಲ, ಲೈಫ್ ಸೆಕ್ಯೂರಿಟಿ ಇರಲ್ಲ. ಈಗಲೇ ನಾನು ದುಡಿಬೇಕು ಅಂತ ಹಾಗೆ ಯೋಚನೆ ಮಾಡ್ತಾರೆ ಅವರು. ದುಡಿಬೇಕು ಅನ್ನೋದು ಸಂತೋಷದ ಸಮಾಚಾರ. ಆದರೆ ಸೂರ್ಯಕಿರಣಗಳೇ ಸಿಗದ ಹಾಗೆ ನಾವು ಕೆಲಸ ಮಾಡ್ತೀವಿ ಅಂಥ ವ್ಯವಸ್ಥೆನಲ್ಲಿ. ಇನ್ನೂ ಸ್ವಲ್ಪ ದೂರ ಹೋದರೆ ಇನ್ನೂ ಎ ಸಿ ರೂಮ್ನಲ್ಲೇ ನಾವು ಇಡೀ ದಿನ ಕಳಿತೀವಿ, ಇಡೀ ಆಯಸ್ಸು ಕಳಿತೀವಿ ಅನ್ನುವಂಥ ಒಂದು ಜನಾಂಗ ಇದೆ. ಅಷ್ಟೇ ಅಲ್ಲದೆ ಅವರು ಹಿಂದೆ ಮುಂದೆ ಯೋಚನೆ ಮಾಡ್ದೇನೆ ಅಂಥ ವ್ಯವಸ್ಥೆನ ಒಪ್ಕೊಂಡ್ಬಿಟ್ಟಿದೆ ನಮ್ಮ ಯುವ ಜನಾಂಗ. ಅದು ನನಗೆ ಬೇಸರ ಆಗುತ್ತೆ. ನಮ್ಮ ಆರೋಗ್ಯಕ್ಕೆ ಸೂರ್ಯಕಿರಣಗಳು ತೀರಾ ಅವಶ್ಯವಾಗಿದೆ. ಇದನ್ನು ನಾವು ಯಾವತ್ತೂ ಮರಿಬಾರ್ದು. ಆರೋಗ್ಯ ಅಷ್ಟೇ ಅಲ್ಲ, ಆಧ್ಯಾತ್ಮ ಕೂಡ. ನಾವು ಹಿಂದಿನ ಕಾಲದಿಂದ ನೋಡ್ತೀವಲ್ಲ, ಋಷಿ ಮುನಿಗಳು ಎಲ್ಲರನ್ನು ನೋಡ್ತೀವಿ. ಅವರೇನು ನಮಗೆ ಜ್ಞಾನ ಕೊಟ್ಟಿದ್ದಾರೆ ಅದಕ್ಕೆಲ್ಲ ಅವರೆಲ್ಲ ಸೂರ್ಯನನ್ನೇ ಸಾಕ್ಷಿಯಾಗಿಟ್ಕೊಂಡು ಅವನಿಂದ ತಮ್ಮ ಬುದ್ಧಿ ಪ್ರಚೋದಿತ ಆಗಿ ಪ್ರೇರಿತರಾಗಿ ಆ ಜ್ಞಾನ ಸ್ಫುರಣೆಯನ್ನು ನಮಗೆ ಮಹಾನ್ ಗ್ರಂಥಗಳಲ್ಲಿ ನಮಗೆ ಕೊಟ್ಟಿದ್ದಾರೆ ಅಂತ. ಹಾಗೆ ಆಧ್ಯಾತ್ಮಕ್ಕೂ ಸೂರ್ಯ ಬೇಕು, ಆರೋಗ್ಯಕ್ಕೂ ಸೂರ್ಯ ಬೇಕು ನಮಗೆ. ಹಾಗೆ ಅಂದ್ಕೊಂಡು ನಾವು ಕ್ಲೋಸ್ ರೂಮ್ನಲ್ಲಿ ಸೂರ್ಯನದೊಂದು ಚಿಕ್ಕ ಮೂರ್ತಿ ಮಾಡಿ ಧೂಪ ಗಂಟೆ ದೀಪ ಹಾಗೆ ನಾವು ಪೂಜೆ ಮಾಡ್ತೀವಿ, ಸೂರ್ಯನನ್ನು ಒಲಿಸ್ಕೊಳ್ತೀವಿ ಅಂತಂದರೆ ಅದು ಬಹುಶಃ ಹಾಸ್ಯಾಸ್ಪದ ಅಂತ ಆಗುತ್ತೆ. ಈ ಯಾವ ಸೂರ್ಯ ಕಿಟಕಿ ಬಾಗಿಲು ತೆರೆದು ಬಿಟ್ಟರೆ ನಮ್ಮ ಒಳಗೆ ಕರೀದೇನೆ ಬಂದುಬಿಡ್ತಾನೋ ಅಂಥ ಸೂರ್ಯನಿಗೆ ನಾವು ಕಿಟಕಿ ಬಾಗಿಲು ಮುಚ್ಚಿ ಮೂರ್ತಿ ಮಾಡಿ ಪೂಜೆ ಮಾಡಿ ಆತನನ್ನು ಪ್ರತ್ಯಕ್ಷ ಮಾಡ್ಕೊಳ್ತೀವಿ ಅಂತಂದರೆ ಬಹುಶಃ ಯಾವ ಬುದ್ಧಿ ಅಂತ ನನಗೆ ಬುದ್ಧಿನ ಯಾವ ರೀತಿ ವರ್ಗೀಕರಣ ಮಾಡಬೇಕು ಅಂತ ತಿಳಿತಾ ಇಲ್ಲ. ಅದು ಅಲ್ಪ ಬುದ್ಧಿ ಅಂತ ಹೇಳಿದರೆ ಅದು ಅಲ್ಪ ಕೂಡ ಇಲ್ಲ ಅಂತ ಹಾಗೆ ಅನಿಸುತ್ತೆ. ಪ್ರತಿಮಾನ ಅಲ್ಪ ಬುದ್ಧಿ ಅಂತ, ಅಲ್ಪ ಬುದ್ಧಿಯವರಿಗೆ ಪ್ರತಿಮೆಗಳು ಬೇಕಾಗತ್ತೆ ಅಂತ ಹೇಳ್ತಾರೆ. ಆದರೆ ಹೀಗೆ ಕಿಟಕಿ ಬಾಗಿಲು ತೆರೆದ್ರೆ ಬೇಡ ಅಂದರೂ ಒಳಗೆ ಬರೋ ಸೂರ್ಯನಿಗೆ ನಾವು ಕತ್ಲು ರೂಮ್ನಲ್ಲಿ ಕೂತ್ಕೊಂಡು ಆರಾಧನೆ ಮಾಡ್ತೀವಿ ಅಂತಂದರೆ ಹೇಗೆ? ಅದಕ್ಕೆ ಕಡಿಮೆ ಬುದ್ಧಿ ಅಂತ ಕೂಡ ಹೇಳೋಕ್ಕಾಗಲ್ಲ ಅಂತ. ದಯಮಾಡಿ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ನೀವೇನು ಎ ಸಿ ರೂಮ್ನಲ್ಲೇ ಇಡೀ ಆಯಸ್ಸನ್ನು ಕಳಿತೀವಿ, ಸೂರ್ಯನ ಕಿರಣಗಳೇ ಸಿಗದ ಹಾಗೆ ನಮ್ಮ ದಿನಚರಿಯನ್ನು ನಾವು ಒಪ್ಕೊಂಡ್ಬಿಟ್ಟಿದ್ದೀವಿ ಖುಷಿಯಿಂದ ಅನ್ನೋ ಒಂದು ಯುವ ಜನಾಂಗ ಇದೆಯಲ್ಲ, ಅದು ಸಂಪತ್ತಿಗೋಸ್ಕರ ಅಥವಾ ಜೀವನದ ನೆಮ್ಮದಿಗೋಸ್ಕರ, ಜೀವನದ ಸುರಕ್ಷತೆಗೋಸ್ಕರ ಅಂತ ಏನು ಅವರು ದುಡಿತಾ ಇದ್ದಾರೆ, ಸಂಪಾದನೆ ಮಾಡ್ತಾ ಇದ್ದಾರೆ, ಅದು ಕೂಡ ಈ ರೀತಿ ಕತ್ಲು ರೂಮ್ನಲ್ಲಿ ಸೂರ್ಯನ ಮೂರ್ತಿ ಮಾಡಿ ಉಪಾಸನೆ ಗಂಟೆ ಧೂಪ ಬೆಳಗ್ಗೆ ಅದು ಉಪಾಸನೆ ಮಾಡೋ ಥರನೇ ಆಗಿಬಿಟ್ಟಿದೆ ಅಂತ ಹಾಸ್ಯಾಸ್ಪದ ಅಂತ ಹಾಗೆ ಅನ್ನೋದೇ ಬೇರೆ ದಾರಿ ಇಲ್ಲ ನನಗೆ. ಸ್ವಲ್ಪ ನೋವಾಗಿ ಆದರೂ ನಾವು ಈ ಒಂದು ಬಂಧನದಿಂದ ನಮ್ಮನ್ನು ಬಿಡಿಸ್ಕೊಳ್ಳೋಣ ಅಂತ. ದಯಮಾಡಿ ಬೆಳಗಿನ ಹಾಗೂ ಸಂಜೆಯ ಹೂ ಬಿಸಿಲಿನಲ್ಲಿ
ಮೊದಲಿನ ಕಾಲದಲ್ಲಿ ಮಕ್ಕಳನ್ನು ಮಲಗಿಸ್ಬಿಡ್ತಿದ್ರು ಬೆತ್ತಲೆಯಾಗಿ. ಒಂದಿಷ್ಟು ಚಡ್ಡಿ ಹಾಕಿಬಿಟ್ಟು ನೆತ್ತಿಗೆ ಒಂದಿಷ್ಟು ಬಟ್ಟೆ ಹಾಕಿಬಿಟ್ಟು ಅಥವಾ ಕುತ್ತಿಗೆನ ಒಂದಿಷ್ಟು ಕವರ್ ಮಾಡಿಬಿಟ್ಟು ಪೂರ್ಣ ಶರೀರ ಎಲ್ಲ ಬೆತ್ತಲೆ ಆಗಿರಿಸಿ ಮಕ್ಕಳನ್ನು ಹೂ ಬಿಸಿಲಿನಲ್ಲಿ ಆಟ ಆಡೋದನ್ನು ನೋಡಿ ಆನಂದ ಪಡುವಂತಹ ನಮ್ಮ ಹಿರಿಯರ ನೆನಪುಗಳನ್ನು ನಾವು ಇವತ್ತು ಚಲಾವಣೆಗೆ ತರಬೇಕಾಗಿದೆ. ದೊಡ್ಡವರಿಗೂ ಕೂಡ ಇವತ್ತು ತೀರಾ ಅವಶ್ಯ ಇದೆ. ಅವರಿಗೆ ನಾನು ಹೇಳೋದು, ಕನಕಪ್ಪ ಅವರಿಗೆ ಇವತ್ತು ನರ ಸಂಬಂಧಿ ಒಂದು ದೊಡ್ಡ ಕಾಯಿಲೆ. ಆ ಹೆಸರು ನಾನು ಇಲ್ಲಿ ಹೇಳಲ್ಲ, ಯಾಕಂದರೆ ಇದು ಆರೋಗ್ಯ ಆಧ್ಯಾತ್ಮದ ಒಂದು ಸಂಚಿಕೆ ಆಗಿರೋದ್ರಿಂದ ನಾನು ರೋಗಗಳ ಹೆಸರನ್ನು ಎತ್ತೋದಿಲ್ಲ. ಸಮಸ್ಯೆಯ ಮಿತಿಯೊಳಗೆ, ದೋಷದ ಮಿತಿಯೊಳಗೆ ಮಾತ್ರ ನನ್ನ ಚರ್ಚೆ ಮುಂದುವರಿಯೋದ್ರಿಂದ ಅವರಿಗೆ ಡಾಕ್ಟ್ರು ನರ ಸಂಬಂಧಿ ಕಾಯಿಲೆ ಅಂತ ಹೇಳಿಬಿಟ್ಟು ಇನ್ನು ಸ್ವಲ್ಪ ಸಮಯದಲ್ಲಿ ನಿಮ್ಮ ನರಗಳೆಲ್ಲ ಒಂದು ರೀತಿ ತಮ್ಮ ಶಕ್ತಿಯನ್ನು ಕಳ್ಕೊಳ್ತಾ ಬಂದುಬಿಟ್ಟು ನೀವು ಪೂರ್ಣ ಕೆಲಸಕ್ಕೆ ಬಾರದವರಾಗಿಬಿಡ್ತೀರ, ನೀವು ಬೆಂಗಳೂರಿನಲ್ಲಿ ವಾಸ ಮಾಡೋದಕ್ಕಿಂತ ನಿಮ್ಮೂರಿಗೆ ಹೋಗಿಬಿಡಿ ಅನ್ನೋ ಮಟ್ಟಕ್ಕೆ ಒಂದು ಸಲಹೆ ಕೊಟ್ಟಿದ್ದಾರೆ ಅಂತ ಕೇಳಿದಾಗ ಇವರ ದಿನಚರಿ ಇವ್ರ ಮೇಲೆ ಎಷ್ಟು ಪರಿಣಾಮ ಬೀರಿದೆ ಅಂತ ನನಗೆ ಹಾಗೆ ಅನ್ನಿಸ್ತು. ಅವ್ರಿಗೆ ನಾನು ಸಲಹೆ ಕೊಡ್ತೀನಿ ಏನಂತಂದರೆ, ಕನಕಪ್ಪ ಅವರೇ, ನಿಮಗೆ ಪರವಾಗಿಲ್ಲ, ನೀವು ಕಂಪ್ನಿನಲ್ಲಿ ಕೆಲಸ ಮಾಡ್ತೀರಾ, ನಿಮಗೆ ಸಂಪಾದನೆ ಬೇಕು, ಹೌದು, ಒಪ್ಕೊಂಡಿದ್ದೀರಾ ಅಂದಮೇಲೆ ನೀವೇ ಒಪ್ಕೊಂಡ್ಮೇಲೆ ನಾನು ಅಲ್ಲುಗಳೆಯೋಕ್ಕೆ ಆಗಲ್ಲ. ಹಾಗಿದ್ದಾಗ ಏನು ಹೇಳ್ಬೋದು ನಿಮಗೆ? ನೋಡಿ, ವಾರದ ಕೊನೆಯಲ್ಲಿ ನಿಮಗೆ 2 ದಿನ ರಜೆ ಇರುತ್ತಲ್ಲಪ್ಪ, ಶನಿವಾರ ಮತ್ತು ಭಾನುವಾರ. ಆ ಸಮಯದಲ್ಲಿ ದಯಮಾಡಿ ಇಡೀ ದಿನ ಬಯಲಲ್ಲಿ ಬದುಕನ್ನು ಕಳೀರಿ. ಗಿಡ ಮರಗಳ ಕೆಳಗೆ, ಆವಾಗಲೂ ಮನೆ ಒಳಗೆ ಅಡಗಿಕೊಂಡು ಫ್ಯಾನ್ ಕೆಳಗೆ ಹಾಗೆ ವಿಶ್ರಾಂತಿ ತಗೊಳ್ಳೋದು, ಅಥವಾ ಟಿ ವಿ ಮುಂದೆ ಕೂತ್ಕೊಳ್ಳೋದು, ಮೊಬೈಲ್ ನೋಡ್ತಾ ಇರೋದು ಹಾಗೆ ಬೇಡ. ಕೊನೆಯ ಪಕ್ಷ ವಾರದ 2 ದಿನಗಳು ನಿಮಗೆ ಪ್ರಾಣವನ್ನು ಉಳಿಸುವುದಕ್ಕೋಸ್ಕರ, ನಿಮ್ಮ ಜೀವವನ್ನು ಪೋಷಣೆ ಮಾಡೋದಕ್ಕೋಸ್ಕರ ಆ 2 ದಿನಗಳ ರಜೆ ನಿಮಗೆ ಸಿಕ್ಕಿದೆಯಲ್ಲ, ಅದನ್ನು ಚೆನ್ನಾಗಿ ಹಬ್ಬ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡಿ. ಏನು ಮಾಡಿ? ಗಿಡ ಮರಗಳ ಕೆಳಗೆ ಓಡಾಡಿಕೊಂಡಿರಿ. ಆ ಹಸಿರು ಎಲೆಯ ಸಂದಿಯಿಂದ ಆ ಬಿಸಿಲು ಸೋಸಿ ಬರುತ್ತೆ. ಅದು ಉಷ್ಣ ಇರೋದಿಲ್ಲ, ಅಲ್ಲಿ ಅದು ತಂಪಾಗಿ ಬರುತ್ತೆ. ಯಾಕಂದರೆ ಹಸಿರೆಲೆ ತಂಪಿರುತ್ತಲ್ವ, ಹಸಿ ಇರೋದ್ರಿಂದ ಅದೇನು ಮಾಡುತ್ತೆ, ಆ ಶಾಖವನ್ನೆಲ್ಲ ತಾನು ತಗೊಂಡು ನಮಗೆ ಮಂದ ಪ್ರಕಾಶವನ್ನು ಮತ್ತು ತಂಪಾದ ನೆರಳನ್ನು ಕೊಡೋದ್ರಿಂದ ಅದು ತುಂಬ ಹಿತ ಆಗಿರುತ್ತೆ. ಅದನ್ನು ಹಸಿರು ಪ್ರಾಣ ಅಂತ ಹೇಳ್ತಾರೆ. ಆ ಗಿಡಗಳ ಎಲೆಯ ಮೇಲೆ ಸೂರ್ಯಕಿರಣಗಳು ಬಿದ್ದು ಅದು ತಂಪಾಗಿ ನಮಗೆ ಸಿಕ್ಕತ್ತಲ್ಲ, ಅದು ಹಸಿರು ಪ್ರಾಣ ಅಂತ. ಅದನ್ನು ಕಣ್ಣಿಂದ ನೋಡಿದರೂ ಕೂಡ ನಮಗೆ ಆರೋಗ್ಯ ಸಿಕ್ಕತ್ತೆ. ಆ ಗಿಡಗಳ ಕೆಳಗೆ ಓಡಾಡ್ಕೊಂಡಿದ್ರೂ ಕೂಡ ನಮಗೆ ಪ್ರಾಣಶಕ್ತಿ ಸಿಕ್ಕತ್ತೆ, ಆರೋಗ್ಯ ಕೃಪೆ ಹರಿದು ಬರುತ್ತೆ. ಏನಪ್ಪ ಮನುಷ್ಯ, ನಿನಗೆ ಏನಂತ ಹೆಸರಿಡಬೇಕು ಅಂತ ನನಗೆ ಚಿಂತೆ ಆಗಿರೋದು ಏನಂದರೆ, ದೊಡ್ಡ ದೊಡ್ಡ ಮರಗಳ ಕೆಳಗೆ ನಡೆದಾಡಿಕೊಂಡು ಹೋಗಬೇಕಾಗಿರುವ ಅಲ್ಪಾಯುಷಿ ಮಾನವ. ಇವತ್ತೇನು ಮಾಡ್ತಾ ಇದ್ದೀವಿ ನಾವು? ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಟಿ ಸಣ್ಣ ಸಣ್ಣ ಕುಂಡಗಳಲ್ಲಿ ಸಸಿಗಳನ್ನು ನೆಟ್ಟು, ಅದು ಅಲಂಕಾರಿಕ ಸಸ್ಯಗಳು, ಅದು ಯಾವುದಕ್ಕೂ ಕೆಲಸಕ್ಕೆ ಬರೋದಿಲ್ಲ. ಪಾಪಾಸು ಕಳ್ಳಿಯ ಪ್ರಭೇದಗಳನ್ನು ನೆಟ್ಟುಬಿಟ್ಟು ನಾನು ದೊಡ್ಡ ಬುದ್ಧಿವಂತ ಅಂತ ಹಣೆಪಟ್ಟಿ ಕಟ್ಕೊಳ್ತಾ ಇದ್ದೀವಲ್ಲ, ಇದು ಏನಾಗಿದೆ? ಇದಕ್ಕೆಲ್ಲ ನಮ್ಮ ಶಿಕ್ಷಣವೇ ಕಾರಣ. ನಮ್ಮ ಶಿಕ್ಷಣ ಏನು ಹೇಳ್ತಾ ಇದೆ, ಅದು ನಮ್ಮ ಬದುಕಿಗೆ ಹತ್ತಿರವಾಗಿಲ್ಲ. ನಾವು ಪುಸ್ತಿಕೆನಲ್ಲಿ ಓದ್ತೀವಿ, ಆ ಸಿಲಾಬಸ್ನಲ್ಲಿ ಏನಿರುತ್ತೆ, ನಾವೇನು ಕಲಿತೀವಿ, ಅದು ನಮ್ಮ ಬದುಕಿನ ಸಮಸ್ಯೆಗಳಿಗೆ ಸ್ಪಂದಿಸುವ ರೀತಿಯಲ್ಲಿ ಇಲ್ಲ. ಅದಕ್ಕೋಸ್ಕರವೇ ನಾನು ಅದೆಲ್ಲ ಗಮನಿಸಿದ ಮೇಲೆ ನನ್ನ ಸನ್ಯಾಸ ನಂತರದ ಸಂಚಾರ ಪರಿವ್ರಾಜಕ ಅವಧಿಯನ್ನು ಘೋಷಿಸಿಕೊಳ್ಳುವಾಗ ನಾನೊಂದು ನಿರ್ಣಯ ತಗೊಂಡೆ. ಏನು ಅಂತಂದರೆ, ಯೋಗಮಯ ಜೀವನ,
ಈ ಶೀರ್ಷಿಕೆಯ ಕೆಳಗೆ ಯಾವುದನ್ನು ಸಿಲೆಬಸ್ ಮೂಲಕ ನಾವು ವಿದ್ಯಾರ್ಥಿಗಳಿಗೆ ಹೇಳೋಕ್ಕಾಗ್ತಾ ಇಲ್ವೋ, ಆದರೆ ನಮ್ಮ ದೈನಂದಿನ ಬದುಕಿಗೆ ತೀರಾ ಅವಶ್ಯ ಇದೆಯೋ ಅಂತಹ ಜ್ಞಾನಕ್ಕೆ ನಾನು ಒಂದು ವಾಹಕ ಆಗಬೇಕು, ಅದನ್ನು ತಲುಪಿಸ್ಬೇಕು ಅಂತ ನನ್ನದೇ ಒಂದು ಪಠ್ಯಕ್ರಮವನ್ನು ಹಾಕ್ಕೊಂಡು, ಎಲ್ಲಿ ಶಾಲೆಗಳ ಒಂದು ಆಡಳಿತ ಇಂತಹ ಒಂದು ಬೋಧನೆಗೆ ಆಸಕ್ತಿ ತೋರಿಸುತ್ತೋ ಅಲ್ಲಿ ಹೋಗಿಬಿಟ್ಟು ಕಾರ್ಯಾಗಾರಗಳನ್ನು ಮಾಡೋದು. ಅರ್ಧ ದಿನದ, 1 ದಿನದ, 3 ದಿನದ ಹೀಗೆ ಕಾರ್ಯಾಗಾರಗಳನ್ನು ಮಾಡಿ ಅವರ ದಿನಚರಿ, ಬೆಳಗಿನಿಂದ ಸಂಜೆಯವರೆಗಿನ ದಿನಚರಿ ಹೇಳೋದಲ್ಲ, ಮಾಡಿ ಕೊಡೋದು. ಅವ್ರಿಗೆ ಎದ್ದ ತಕ್ಷಣ ಏನು ಮಾಡೋದು ಅಂತ ಹೇಳೋ ಬದಲಾಗಿ ಅವರಿಗೆ ಅವರ ಸಮಸ್ಯೆಗೆ ಅನುಗುಣವಾಗಿ, ಈಗ ನರ ಸಂಬಂಧಿ ಸಮಸ್ಯೆ ಇದೆ ಅಂತ ಅನ್ನೋರಿಗೆ ಏನು ಮಾಡೋದು, ಒಂದು 10 ml ಎಳ್ಳೆಣ್ಣೆನ ಬಾಯಿಗಿಟ್ಕೊಂಡ್ಬಿಟ್ಟು ಒಂದು 20 ನಿಮಿಷ ಮುಕ್ಕಳಿಸೋದು. ಮುಕ್ಕಳಿಸ್ತಾ ಕೊನೆಯಲ್ಲಿ ಅದನ್ನು ಉಗುಳಬಹುದು ಅಥವಾ ನುಂಗ್ಬಿಡ್ಬಹುದು. ಇದರಿಂದ ಏನಾಗುತ್ತೆ ಅಂತಂದರೆ ಈ ಭಾಗದ ಮುಖದ ಆ ಸ್ನಾಯುಗಳಿಗೆ ಒಳ್ಳೆ ವ್ಯಾಯಾಮ ಆಗುತ್ತೆ ಮತ್ತು ಮಿದುಳಿಗೆ ಒಂದು ಸಂದೇಶ ತಲುಪತ್ತೆ. ಏನಂದರೆ 32 ಅಡಿ ಜೀರ್ಣಾಂಗ ವ್ಯೂಹದಲ್ಲಿ ಯಾವ ಭಾಗದಲ್ಲಿ ಏನು ರಸ ಹುಟ್ಕೊಳ್ಬೇಕೋ ಆ ರಸ ಸ್ರವಿಸುವಿಕೆಗೆ ಒಂದು ಪ್ರಚೋದನೆ ಸಿಕ್ಕತ್ತೆ ಅಂತ. ಇದು ಒಂದು ಪ್ರಯೋಗ. ಆಮೇಲೆ ಬೆಳಗಿನ ಹೂ ಬಿಸಿಲಿನಲ್ಲಿ ಅವರಿಗೆ ಕತ್ತು ಭಾಗ ಮತ್ತು ಕಚ್ಚೆ ಇದಿಷ್ಟನ್ನು ಹಸಿ ಬಟ್ಟೆಯಿಂದಲೋ ಅಥವಾ ಹಸಿರು ಎಲೆಗಳಿಂದಲೋ ಮುಚ್ಚಿ ಅವರ ಇಡೀ ಶರೀರ ಸೂರ್ಯಪ್ರಕಾಶಕ್ಕೆ ತೆರೆದುಕೊಂಡಿರುವಂತೆ ಅವರಿಗೆ ಬಿಸಿಲು ಸ್ನಾನವನ್ನು ಮಾಡಿಸುವುದು. ಇನ್ನು ತುಂಬ ಉಷ್ಣ ಪ್ರದೇಶದಲ್ಲಿ ಬೇಗ ಬಿಸಿಲು ಶಾಖ ಇರುತ್ತೆ. ಅಂಥ ಸಮಯದಲ್ಲಿ ಏನು ಮಾಡೋದು ಅಂತಂದರೆ ಅವರಿಗೆ ಒಂದಿಷ್ಟು ಎಣ್ಣೆ ಲೇಪನ ಮಾಡಿಬಿಟ್ಟು ಮಸಾಜ್ ಮಾಡ್ಬೋದು ಅಥವಾ ಸುಮ್ಮನೆ ಎಣ್ಣೆ ಸ್ನೇಹನ ರೀತಿಯಲ್ಲಿ ಬಳಿದುಕೊಂಡು ಅವರು ಬಿಸಿಲು ಸ್ನಾನ ಮಾಡೋದ್ರಿಂದ ಆ ಬಿಸಿಲಿನ ಉಷ್ಣತೆಯ ಅಪಾಯ ಅವರಿಗೆ ಆಗೋದಿಲ್ಲ ಅಂತ. ಹಾಗೆಯೇ ತೇಜ ಸೇವನೆಯಲ್ಲಿ ನಾವು ಮತ್ತೇನೆಲ್ಲ ಮಾಡಬಹುದು. ಸೂರ್ಯಕಿರಣ ಬಿಳಿ ಬಣ್ಣದಿರುತ್ತಲ್ವಾ, ಆ ಬಿಳಿ ಬಣ್ಣವನ್ನು ನಾವು 7 ಬಣ್ಣಗಳಾಗಿ ವಿಭಜಿಸಿ ನೋಡ್ತೇವೆ. ಆ 7 ಬಣ್ಣಗಳು ನಮ್ಮ ಇಡೀ ದೇಹದ ಚಕ್ರಗಳ ಮೇಲೆ ಕೆಲಸ ಮಾಡ್ತವೆ. ನಾವು ಕೂತ್ಕೋತೀವಲ್ಲ, ಆಧಾರ ಅಂತ ಹೇಳ್ತೀವಿ ಆ ಸೀಟ್ಗೆ, ಗುದ ಮತ್ತು ಗುಹ್ಯಗಳ ನಡುವಿನ ಕೇಂದ್ರ, ಆ ನರ ಕೇಂದ್ರ ಸ್ಥಾನಕ್ಕೆ ಮೂಲಾಧಾರ ಚಕ್ರ ಅಂತ ಹೇಳ್ತೀವಿ. ಅಲ್ಲಿಂದ ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ, ಆಜ್ಞಾ, ಸಹಸ್ರಾರ ಈ ಚಕ್ರಗಳನ್ನು ಆ ಸೂರ್ಯನ 7 ಬಣ್ಣಗಳ ವಿಭಜನೆಯಲ್ಲಿ ಅವುಗಳಿಗೆ ಅನ್ವಯ ಕೊಟ್ಟು ನಮ್ಮ ಆರೋಗ್ಯ ವೃದ್ಧಿಗೆ ಆಯಾ ಬಣ್ಣದ ಪ್ರಕಾಶದಿಂದ ಚಾರ್ಜ್ ಆಗಿರೋ ನೀರನ್ನು ಸೇವನೆ ಮಾಡುವುದರಿಂದ ಕೂಡ ಹಲವು ಕಾಯಿಲೆಗಳನ್ನು ನಾವು ಪರಿಹಾರ ಮಾಡಿಕೊಳ್ಬೋದು ಮತ್ತು ಆರೋಗ್ಯ ವೃದ್ಧಿಗೆ ಕೂಡ ಇದು ಅನುಕೂಲ ಆಗಿರುತ್ತೆ. ನಿಮಗೆ ಯಾರು ತಜ್ಞರು ಇದ್ದಾರೆ, ನಿಮ್ಮ ಸಮೀಪದ ತಜ್ಞರ ಹತ್ತಿರ ಹೋಗಿ ಅದನ್ನು ತಿಳಿದುಕೊಂಡು ನಿಮಗೆ ಏನು ಸಮಸ್ಯೆ ಇದೆ, ಆ ಸಮಸ್ಯೆಗೆ ಯಾವ ಬಣ್ಣದಿಂದ ಚಾರ್ಜ್ ಆಗಿರೋ ನೀರನ್ನು ನಾನು ಸೇವಿಸಿದರೆ ನನಗೆ ಅನುಕೂಲ. ಅಂದರೆ ಉದಾಹರಣೆಗೆ ಹೇಳ್ತೇನೆ, ನಿಮಗೆ ಉದರ ಸಂಬಂಧಿ ಕಾಯಿಲೆ ಇದೆ ಅಥವಾ ಸಮಸ್ಯೆ ಇದೆ ಅಂತ ಅಂದ್ಕೊಳ್ಳೋಣ. ಅದು ಗ್ಯಾಸ್ಟ್ರಿಕ್ ಇರ್ಬೋದು, ಎಸಿಡಿಟಿ ಇರ್ಬೋದು, ಅಥವಾ ಎಮಿಬಾಯಸಿಸ್ ಇರ್ಬೋದು, ಅಲ್ಸರ್ಸ್ ಇರ್ಬೋದು, ಅಥವಾ ಮತ್ತು ಯಾವುದೇ ಸಮಸ್ಯೆ ಇದ್ದರೂ ಕೂಡ ನಿಮಗೆ ಸೂರ್ಯನಲ್ಲಿರುವ ಹಳದಿ ಬಣ್ಣ ನಿಮಗೆ ಸೂಕ್ತ ಅಂತ. ಹಳದಿ ಬಣ್ಣದ ಗಾಜಿನ ಒಂದು ಬಾಟಲ್ನಲ್ಲಿ ನೀವು ನೀರನ್ನು ತುಂಬಿಸಿ ಅದನ್ನು ಸೂರ್ಯನ ಬಿಸಿಲಲ್ಲಿ ಇಟ್ಬಿಟ್ಟು ಪ್ರತಿದಿನ ನೀವು ಆ ನೀರನ್ನು ಕುಡಿಯೋದಕ್ಕೆ ಬಳಸ್ತಾ ಇದ್ದರೆ ನಿಮಗೆ ತುಂಬ ಪ್ರಯೋಜನ ಆಗುತ್ತೆ ಅಂತ. ಇನ್ನು ನೋಡಿ, ಸೂರ್ಯಕಿರಣಗಳ ಒಂದು ಬಿಸಿ
ತಾಕಿ ನೀರು ಬಿಸಿ ಆಗಿರುತ್ತಲ್ಲ, ಅದನ್ನು ನಾವಿವತ್ತು ಸೋಲಾರ್ನಿಂದಲೇ ಬಳಸ್ತೀವಿ. ಹಾಗೆಯೇ ಮೊದಲಿನ ಕಾಲದಲ್ಲೆಲ್ಲ ಸೂರ್ಯನ ಬಿಸಿಲಲ್ಲಿ ಸುಮ್ಮನೆ ಒಂದು ಬಿಂದಿಗೆನಲ್ಲೋ ಬಕೆಟ್ನಲ್ಲೋ ನೀರಿಟ್ಬಿಟ್ಟು ಆ ಬಿಸಿ ನೀರನ್ನ ಸ್ನಾನ ಮಾಡಿಸ್ತಿದ್ರು ಮಕ್ಕಳಿಗೆ. ಉಷ್ಣ ಬಿಸಿಲು ಕಾಲದಲ್ಲಿ ಬೆವರು ಸಾಲಿ ಅಂತ ಬರ್ತಿತ್ತು, ಸಣ್ಣ 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 ಗುಳ್ಳೆಗಳು ಹೇಳ್ತಿತ್ತು ಮಕ್ಕಳಿಗೆಲ್ಲ. ಆ ನೀರಿನಿಂದ ಸ್ನಾನ ಮಾಡಿದರೆ ಆ ಚರ್ಮ ಕಾಯಿಲೆ ಎಲ್ಲ ವಾಸಿ ಆಗಿಬಿಡ್ತಿತ್ತು. ಅಂದರೆ ಸೂರ್ಯನ ಉಷ್ಣತೆಯಿಂದಲೇ ಬರುವ ಒಂದು ಒಗ್ಗದಿರುವಿಕೆ, ಚರ್ಮದ ಒಗ್ಗದಿರುವಿಕೆಯ ಸಮಸ್ಯೆ ಅದು ಬೆವರು ಸಾಲಿ ಅಂತಂದರೆ. ಸಣ್ಣ 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 ಗುಳ್ಳೆಗಳು, ನ್ಯೂರೋಸಿಸ್, ನರಗಳು ಉದ್ರಿಕ್ತಗೊಳ್ಳುತ್ತೆ ಉಷ್ಣತೆಯಿಂದ. ಅದೇ ಸೂರ್ಯನ ಉಷ್ಣತೆಯಿಂದ ಬಿಸಿಯಾದ ನೀರನ್ನು ಆ ಚರ್ಮಕ್ಕೆ ಸ್ನಾನ ಮಾಡಿಸೋದ್ರಿಂದ ಆ ಸಮಸ್ಯೆ ವಾಸಿ ಆಗ್ತಿತ್ತು. ಅಂದರೆ ಸೂರ್ಯನ ಉಷ್ಣತೆಯಿಂದ ಬರುವ ಸಮಸ್ಯೆಗಳನ್ನು ಸೂರ್ಯನಲ್ಲಿರುವ ಉಷ್ಣತೆಯನ್ನು ಬಳಸಿ ನೀರಿಗೆ ಅದನ್ನು ನಾವು ಸಂಬಂಧಿಸಿ ಬಳಸೋದ್ರಿಂದ ಆ ಸಮಸ್ಯೆನ ನಾವು ಪರಿಹಾರ ಮಾಡಿಕೊಳ್ಬಹುದು. ಅಂದರೆ ಈ ತೇಜ ಸೇವನೆಯಲ್ಲಿ ನಾವು ಕಣ್ಣುಗಳಿಗೆ ಸಂಬಂಧಿಸಿರುವಂತಹ ಸಮಸ್ಯೆಯನ್ನು ಪರಿಹಾರ ಮಾಡ್ಕೋಬೋದು ಅಂತ ತಿಳ್ಕೊಂಡ್ವಿ. ಹಾಗೆಯೇ ಅಕ್ಯುಪ್ರೆಷರ್ನಲ್ಲಿ ನಮ್ಮ ಕಣ್ಣುಗಳಿಗೆ ಸಂಬಂಧಿಸಿರುವಂತಹ ನರಕೊನೆಗಳು, ಅಂದರೆ ಫ್ಯೂಸ್ ಪಾಯಿಂಟ್ಸ್, ನಾನು ಹೇಳಿದ್ದೆ ವೋಲ್ಟೇಜ್ನ ವ್ಯತ್ಯಾಸದಿಂದ ಮನೆಯಲ್ಲಿ ಫ್ಯೂಸ್ ಆಫ್ ಆಗುತ್ತೆ, ಒಳಗಿರೋವಂತಹ ಉಪಕರಣಗಳನ್ನು ರಕ್ಷಣೆ ಮಾಡೋದಕ್ಕೆ. ಹಾಗೆ ನಮ್ಮ ದೇಹದಲ್ಲಿರೋ ಸೂಕ್ಷ್ಮ ಅಂಗಗಳನ್ನ ರಕ್ಷಣೆ ಮಾಡೋದಕ್ಕೆ, ವಾತಾವರಣದ ಏರಿಳಿತದಿಂದ, ನಮ್ಮ ಭಾವನೆಯ ಉದ್ವೇಗದಿಂದ ನಮ್ಮ ದೇಹ ಏನು ಮಾಡುತ್ತೆ ಅಂದರೆ ಒಳ ಅಂಗಗಳನ್ನ ರಕ್ಷಣೆ ಮಾಡೋದಕ್ಕೆ ಫ್ಯೂಸ್ನ ಆಫ್ ಮಾಡ್ಕೊಳ್ಳುತ್ತೆ. ಆ ಫ್ಯೂಸ್ ಎಲ್ಲ ನಮ್ಮ ಅಂಗೈನಲ್ಲಿರುತ್ತೆ. ಕಣ್ಣಿಗೆ ಸಂಬಂಧಿಸಿರುವಂತಹ ನರಕೊನೆಗಳು ಅಥವಾ ಫ್ಯೂಸ್ ಎಲ್ಲಿದೆ ಅಂತಂದರೆ ಈ ಎರಡು ಉಂಗುರು ಬೆರಳು ಮತ್ತು ನಡುವಿನ ಬೆರಳಿನ ಈ ಭಾಗದಲ್ಲಿ ಕಣ್ಣಿಗೆ ಸಂಬಂಧಿಸಿರುವಂತಹ ನರಕೊನೆಗಳಿದೆ. ಈ ಥಂಬ್ನ ಬಳಸಿಬಿಟ್ಟು ನಾವು ಹೀಗೆ ಪ್ರೆಸ್ ಮಾಡೋದ್ರಿಂದ ಒಂದು ನಿಮಿಷದ ಕಾಲ ಈ ಜಾಗನಲ್ಲೇ ಪ್ರೆಸ್ ಮಾಡೋದ್ರಿಂದ ಕಣ್ಣುಗಳಿಗೆ ಸಂಬಂಧಿಸಿರುವ ನರಗಳು ಸಚೇತನಗೊಂಡು ನಿಮ್ಮ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ಇದು ಸಹಾಯ ಆಗ್ತದೆ ಅಂತ. ಬಸವ ವಾಹಿನಿಯ ಕೇಳುಗರಿಗೆ ಶರಣು ಶರಣಾರ್ಥಿಗಳು.